ನೋಡ್ರಿ, ಕ್ರೀಡೆ ಅನ್ನೋದು ಕೂಡ ಒಂದು ನಮ್ಮ ಎಲ್ಲ ರೀತಿ ಒಳಗೆ ಅದು ಒಂದು ಅಭಿವೃದ್ಧಿನೇ. ಕ್ರೀಡಾಪಟುಗಳಿಲ್ವಾ ನಮ್ಮ ದೇಶದಲ್ಲಿ? ಕ್ರೀಡಾಭಿಮಾನಿಗಳಿಲ್ವಾ? ಕ್ರೀಡಾ ಪ್ರೋತ್ಸಾಹಕರಿಲ್ವಾ? ಕ್ರೀಡೆಗೆ ಕೂಡ ನಾವು ಒತ್ತನ್ನು ಕೊಟ್ಟಿದ್ದೀವಿ ಅಷ್ಟೇ. ಈ ಅಭಿವೃದ್ಧಿ ದಿಶೆಯಲ್ಲಿ ಇವ್ನು ಯತ್ನಾಳ ಕರ್ಕೊಂಡು ಬಂದು ನನ್ನ ಕ್ಷೇತ್ರ ನೋಡಂತ ಹೇಳ್ರಿ, ಒಂದು ಸರಿ ಬಾ ಅಂತ ಹೇಳ್ರಿ, ಅವ್ನು ಕಳಿಸ್ರಿ, ಬೇಕಾದ್ರೆ ನಾನು ತೋರಿಸ್ತೀನಿ ಏನು ಅಭಿವೃದ್ಧಿ ಮಾಡಿದ್ದೀನಿ ಅನ್ನೋದನ್ನು. ಇವತ್ತು ಯುವಕರು, ಕಾರ್ಯಕರ್ತರು, ಅನೇಕ ಜನ ಕ್ರೀಡಾ ಪ್ರೇಮಿಗಳು ಇವತ್ತು ಟಿಕೆಟನ್ನು ಕೊಡಿಸ್ರಿ ಅಂತ ಕೇಳಿದರು. ಅದಕ್ಕೆ ನಾನು ಸದನದಲ್ಲಿ ಎತ್ತಿದ್ದು, ಅದು ಆರ್ ಅಶೋಕ್ ಅವರೇ ಪ್ರಸ್ತಾಪನೆ ಮಾಡಿದ್ದು, ಮತ್ತು ಶರಣಗೌಡ ಕಂದಕೂರನ್ನ ಒಬ್ಬ ಶಾಸಕರು ಕೂಡ ಪ್ರಸ್ತಾಪ ಮಾಡಿದರು. ಆವಾಗ ನಾನು ಹೇಳಿದೆ, ಶಾಸಕರಿಗೆ ಕೂಡ ಟಿಕೆಟ್ ಕೊಡಬೇಕು. ಶಾಸಕರ ಮೇಲೆ ಆದಮೇಲೆ ಒಂದು ಗೌರವ ರೀತಿ ಒಂದು ಪ್ರೋಟೋಕಾಲ್ ಕೊಟ್ಟಿದ್ದಾರೆ, ನಮಗೆ ಒಂದು ಶಾಸನಬದ್ಧವಾದ ಒಂದು ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಆ ಹಕ್ಕುಗಳು ತಿಳಿದರೆ ತೊಂದರೆ ಏನು ಇವರಿಗೆ? IPL ಟಿಕೆಟ್ ಮಾತಾಡೋಕ್ಕೆ ಬಂದಾರ ಇವ್ರು? ಇಲ್ಲಿ ಚುನಾವಣೆ ಮಾತಾಡೋದು ಬಿಟ್ಟು ಅಭಿವೃದ್ಧಿ ದಿಶೆ ಅಂತ ಮಾತಾಡ್ರಿ. ರಾಜ್ಯದಲ್ಲಿ, ದೇಶದಲ್ಲಿ ಇವತ್ತು ಆಟೋ ಚಾಲಕರು ಪಾಪ ರಸ್ತೆಯಲ್ಲಿ ಬೀದಿಯಲ್ಲಿ ಕೂತಾರ. ಈಗ ಹೋಟ್ಲುಗಳು ಪಾಪ ಸಾಕಷ್ಟು ಇವತ್ತು ಖಾನಾವಳಿಗಳು ಕೂಡ ಬಂದಾಗಿದ್ದಾವೆ. ದೇಶದಲ್ಲಿ ಏನು ನಡೀತಿದೆ? ನರೇಂದ್ರ ಮೋದಿ ಅಂತಾರಲ್ಲ ಇವರು. ಆ ಮೋದಿಗೆ ಮೊದಲು ನಮಗೆ ಗ್ಯಾಸ್ ಕೊಡ್ಸೋಕೆ ಹೇಳ್ರಿ, ಆ ಪೆಟ್ರೋಲ್ ದರ ಕಡಿಮೆ ಮಾಡೋಕ್ಕೆ ಹೇಳ್ರಿ, ಡೀಸೆಲ್ ದರ ಕಡಿಮೆ ಮಾಡೋಕ್ಕೆ ಹೇಳ್ರಿ. ಜನರಿಗೆ ಏನು ಬೇಕು ಅನ್ನೋದನ್ನು ನೋಡೋದು ಬಿಟ್ಟು IPL ಟಿಕೆಟ್ ಮಾತಾಡೋದು ಎಲೆಕ್ಷನಲ್ಲಿ ಬಂದು